ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ಇವತ್ತಿನ ಬ್ಲಾಗ್ ಏನಂತ ನಿಮಗೆ ಗೊತ್ತಾಗಿದೆ, ತಮ್ಲೈನಲ್ಲಿ ನೋಡಿದ್ದೀರಾ. ಎಸ್, ನಾನು ಗೋವಾ ಆ್ಯಂಡ್ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಅದ್ರಲ್ಲಿ ನಾನು ಹಾಕಿದ್ದಿದ್ದು ಔಟ್ಫಿಟ್ಸ್. ತುಂಬ ಜನ ಕೇಳಿದ್ರು, ಎಲ್ಲಿ ತೊಗೊಂಡಿದ್ಯಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಆ್ಯಂಡ್ ಅದನ್ನು ನಾನು ಯಾವ್ಯಾವ ಔಟ್ಫಿಟ್ಸ್ ಹಾಕ್ಕೊಂಡಿದ್ದೆ ನಾನು ಗೋವಾದಲ್ಲಿ. ಫಸ್ಟ್ ಗೋವಾದಲ್ಲಿ ಯಾವ್ಯಾವ ಔಟ್ಫಿಟ್ಸ್ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ನಾನು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೋಗಿದ್ದಾಗ ನಾನು ಯಾವ್ಯಾವ ಔಟ್ಫಿಟ್ಸ್ ಹಾಕಿದ್ದೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಫಸ್ಟ್ ಬನ್ನಿ, ನಾವಿವಾಗ ಗೋವಾದಲ್ಲಿ ನಾನು ಡಿಸೆಂಬರಲ್ಲಿ ಹೋಗಿದ್ದಿದ್ದು ನಾನು ಗೋವಾಗೆ. ನೀವು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದಿದ್ದು. ಸೊ ಆವಾಗ ಅದು ದಿಢೀರ್ ಅಂತ ನಮಗೆ ಪ್ಲ್ಯಾನ್ ಆಗಿದ್ದದ್ದು. ಅದು ಯಾವುದೇ ಬಿಫೋರ್ ಪ್ಲ್ಯಾನ್ ಮಾಡಿರಲಿಲ್ಲ, ನಾನು ಯಾವುದೇ ಶಾಪಿಂಗ್ ಮಾಡಿರಲಿಲ್ಲ. ಈ ಥರ ಗೋವಾಗೆ ಹೋಗ್ತಾ ಇದ್ದೀನಿ, ಶಾಪಿಂಗ್ ಮಾಡಬೇಕು, ಔಟ್ಫಿಟ್ಸ್ ಎಲ್ಲ ತೊಗೋಬೇಕು ನಾನು ಏನೂ ಅಂದ್ಕೊಂಡಿರಲಿಲ್ಲ. ಬಟ್ ದಿಢೀರ್ ಅಂತ ಫಿಕ್ಸ್ ಆಯಿತು. ಸೊ ಹೊರಟ್ವಿ. ಮನೇಲಿ ಇದ್ದಿದ್ರೆ ನಾನು ಏನಂದರೆ ನಾನು ಬಿಫೋರ್ ತೆಗೆದು ಇಟ್ಕೊಂಡಿರ್ತೀನಿ. ನಾನು ಈ ಥರ ನಾಳೆ ಹೋಗಬೇಕು ಟ್ರಿಪ್ಗೆ ಅಂದ್ಬಿಟ್ಟು ಇವಾಗ ತೊಗೊಳೋದು ಆ ಥರ ಎಲ್ಲ ಮಾಡಲ್ಲ. ನನಗೆ ನನ್ನ ಹಸ್ಬೆಂಡ್ ಹೆಂಗೆ ಅಂದರೆ, ಈಗ ನಾಳೆ ಟ್ರಿಪ್ ಹೋಗಬೇಕು ಅಂದರೆ ಇವತ್ತು ಹೇಳ್ತಾರೆ ನಾಳೆ ಹೊರಟ್ಬಿಡೋಣ ಅಂತ. ಸೊ ನಾನು ಬಿಫೋರೇ ನಾನು ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ಸೊ ಅದು ನನಗೆ ತುಂಬ ಯೂಸ್ಫುಲ್ ಆಯಿತು, ಬೆನಿಫಿಟ್ ಆಯಿತು. ಹೇಗೆ ತೆಗೆದಿಟ್ಕೊಂಡಿರ್ತೀನಲ್ವಾ, ಅದು ಇದೇ ಪ್ಲೇಸ್ಗೆ ಅಂತ ತೆಗೆದಿಟ್ಕೊಂಡಿರಲ್ಲ. ಯಾವುದಕ್ಕಾದ್ರೂ ಔಟ್ಸೈಡ್ ಟ್ರಿಪ್ ಹೋದಾಗ ಚೆನ್ನಾಗಿರುತ್ತೆ ಅಂತ ತೆಗೆದಿಟ್ಕೊಂಡಿರ್ತೀನಿ. ಅದನ್ನೇ ಮ್ಯಾಶ್ ಮಾಡ್ಕೊಂಡು ನಾನು ಎತ್ಕೊಂಡು ಹೋಗಿದ್ದೆ. ಬಟ್ ತುಂಬ ಆ ವೆದರ್ಗೆ ಆಗಿರ್ಬೋದು, ಆ ಪ್ಲೇಸ್ಗೆ ತುಂಬಾ ಸೂಟಬಲ್ ಆಯಿತು. ಆ್ಯಂಡ್ ತುಂಬ ಜನ ಕೇಳಿದ್ರು ಎಲ್ಲಿ ತೊಗೊಂಡಿದ್ಯಾ ಅಂತ. ಬನ್ನಿ ಫಸ್ಟ್ ನೋಡೋಣ. ಫಸ್ಟ್ ನಾನು ಇಲ್ಲಿಂದ ಹೊರಡ್ಬೇಕಾದ್ರೆ ನೈಟ್ ಹೊರಟಿದ್ದು ನಾವು. ಸೊ ನಾನು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಅಂದರೆ ಒಂದು ಕಾರ್ಗೋ ಪ್ಯಾಂಟ್ ಮತ್ತು ಒಂದು ಟೀ ಶರ್ಟ್ ಹಾಕೊಂಡು ಹೋಗಿದ್ದೆ ಅಷ್ಟೇ. ನೈಟ್ ಜರ್ನಿ ಅಲ್ವಾ, ಸ್ವಲ್ಪ ಚಳಿ ಇರುತ್ತೆ ಅಂದ್ಬಿಟ್ಟು ಸ್ವೆಟ್ ಶರ್ಟ್ ಥರ ಹಾಕೊಂಡು ಹೋಗಿದ್ದೆ. ಒಂದು ಸ್ಕೈ ಬ್ಲೂ ಕಲರ್, ಇದು ಫುಲ್ಲು ಸ್ವಲ್ಪ ಉಲ್ಲನ್ ಥರ ಇದೆ, ಎಂತ ಹಾಕೊಂಡು ಹೋಗಿದ್ದೆ. ನಾನು ಅದಕ್ಕೆ ಒಂದು ಬ್ಲ್ಯಾಕ್ ಕಾರ್ಗೋ ಪ್ಯಾಂಟ್ ಹಾಕ್ಕೊಂಡಿದ್ದೆ ನಾನು. ಈಸಿಯಾಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಆ್ಯಂಡ್ ಜರ್ನಿ ಫುಲ್ಲು ನಮಗೆ ಆಲ್ಮೋಸ್ಟ್ 8 hours ಜರ್ನಿ ಇರುತ್ತೆ ಬ್ಯಾಂಗ್ಳೂರ್ ಟು ಗೋವಾ. ನಾವು ಕಾರಲ್ಲೇ ಹೋಗೋದು. ಸೊ ಇದು ಕಂಫರ್ಟಬಲ್ ಅಂದ್ಬಿಟ್ಟು ನಾನು ಇದನ್ನು ವೇರ್ ಮಾಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ಸ್ಕೈ ಬ್ಲೂ. ನಾನು ಏನೇನು ಡ್ರೆಸ್ ಹಾಕ್ಕೊಂಡಿದ್ದೆ ಅದ್ರದ್ದು ಪಿಕ್ಸ್ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಇದು ನಾನು ಸುಮ್ಮನೆ ಎಲ್ಲಿ ತೊಗೊಂಡೆ ಅಂತ ಗೊತ್ತಿಲ್ಲ ನನಗೆ. ಸುಮ್ಮನೆ ಎಲ್ಲರೂ ಒಂದು ಕಡೆ ಹೋಗಿದ್ದಾಗ ಈ ಟಾಪ್ ತೊಗೊಂಡಿದ್ದು ಮಲ್ಲೇಶ್ವರಂ, ಐ ಥಿಂಕ್ ಮಲ್ಲೇಶ್ವರಂ ತೊಗೊಂಡಿದ್ದು. ಆ್ಯಂಡ್ ಇದು ಶೋ ಆಫಲ್ಲಿ ತೊಗೊಂಡಿದ್ದು ಬ್ಲ್ಯಾಕ್ ಕಾರ್ಗೋ ಪ್ಯಾಂಟ್. ನಂಗೆ ಇಲ್ಲಿ ಸಿಕ್ಕಲಿಲ್ಲ, ಸೊ ಅಲ್ಲಿ ತೊಗೊಂಡೆ. ಇದು ಪ್ರೈಸ್ ನನಗೆ ಅಷ್ಟು ನೆನಪಿಲ್ಲ. ಬಟ್ ನಾನು ಬಜೆಟ್ ಫ್ರೆಂಡ್ಲಿನೇ, ಆಲ್ಮೋಸ್ಟ್ ನಾನು ತೊಗೊಳೋದೆಲ್ಲ ಬಜೆಟ್ ಫ್ರೆಂಡ್ಲಿನೇ. ಇದು ಅಷ್ಟರಲ್ಲೇ ಇದೆ. ನೆಕ್ಸ್ಟ್ ನಾವು ನೈಟ್ ಹೋದ್ವಲ್ವಾ, ನೈಟ್ ಹೋಗಿ ನಾವು ಮಾರ್ನಿಂಗ್ ಹೋಗೋಷ್ಟು ಫುಲ್ ಜರ್ನಿನೇ ಆಯಿತು. ನಾವು ಹೋಗಿ ರೀಚ್ ಆಗಿದಾಗ 8:30 or 9 o'clock ಆಯಿತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಗೋವಾದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಟೆಲ್ ರೂಮ್ ಹತ್ರ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ. ಫುಲ್ ಜರ್ನಿ ಆಗಿತ್ತಲ್ಲ, ಮಕ್ಕಳೆಲ್ಲ ಇದ್ರಲ್ಲ, ಫುಲ್ ರೆಸ್ಟ್ ಮಾಡಿ ಆಮೇಲೆ ಬೀಚ್ ಹತ್ರ ಹೋದ್ವಿ. ಆವಾಗ ಬೀಚ್ ಹತ್ರ ಹೋದಾಗ ನಾನೊಂದು ಸಿಂಪಲ್ ಔಟ್ಫಿಟ್ ಹಾಕ್ಕೊಂಡಿದ್ದೆ. ಅದು ಶಾರ್ಟ್ಸ್ ಹಾಕ್ಕೊಂಡೆ ನಾನು. ಶಾರ್ಟ್ಸ್ ಹಾಕ್ಕೊಂಡು ಮತ್ತು ಒಳಗಡೆ ನಾನು ಈ ಥರ ಕೆಮಿಸೋಲ್ ಹಾಕ್ಕೊಂಡಿದ್ದೆ ಬ್ಲ್ಯಾಕ್ ಕಲರ್ದು. ಅದಕ್ಕೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು, ರೆಡ್ ಕಲರ್ದು ಶರ್ಟು ಟ್ರಾನ್ಸ್ಪರೆಂಟ್. ಸೊ ಅದಕ್ಕೆ ಕೆಮಿಸೋಲ್ನ ನಾನು ಬ್ಲ್ಯಾಕ್ ಕಲರ್ ಕೆಮಿಸೋಲ್ ಯೂಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರ ಪ್ರೈಸ್ ಬಂದು ನಾನು ವಿಲ್ಸನ್ ಗಾರ್ಡನಲ್ಲಿ ಪರ್ಚೇಸ್ ಮಾಡಿದ್ದಿದ್ದು. ಅಲ್ಲೊಂದು ಹೋಲ್ಸೇಲ್ ಶಾಪ್ ಇದೆ, ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಜಸ್ಟ್ 250 rupees ಇದು. ಆ್ಯಂಡ್ ಶಾರ್ಟ್ಸ್ ಬಂದು 400 rupees ಇದು. ಶಾರ್ಟ್ಸ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಕೆಮಿಸೋಲ್ 250. ತುಂಬ ತಿಕ್ಕಾಗಿದೆ ಇದು ನೋಡಿ, ಟ್ರಾನ್ಸ್ಪರೆಂಟ್ ಇಲ್ಲ, ಫುಲ್ಲು ತಿಕ್ಕಾಗಿದೆ. ಇದೊಂದನ್ನೇ ಬೇಕಾದ್ರೂ ವೇರ್ ಮಾಡ್ಬೋದು. ಬಟ್ ನಾನು ಶರ್ಟ್ ಜೊತೆ ನಾನು ವೇರ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಫೋಟೋಸ್ ಇದೆ ಈ ಡ್ರೆಸ್ಸಲ್ಲಿ. ನನ್ನ ಫೋಟೋ ಹಾಕ್ತೀನಿ ನೋಡಿ. ಬೀಚಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವು ಕಲ್ಲಂಗೂರು ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಈವ್ನಿಂಗ್ ಚೆನ್ನಾಗಿರುತ್ತಲ್ಲಿ.
ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮಗೆ ಅಲ್ಲಿ ಕ್ರೂಸರ್ ಇತ್ತು, ಕ್ರೂಸರ್ ಬುಕ್ ಮಾಡಿದ್ವಿ. ಅದು ಬಂದು 9:30 ಆರ್ 10 o'clock ನಮಗೆ ಕ್ರೂಸರ್ ಟೈಮ್ ಕೊಟ್ಟಿದ್ರು. ಸೊ ಅಲ್ಲಿ ತನಕ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದು 6 o'clock ಅಷ್ಟೊತ್ತಿಗೆ ನಾವು ಕಲ್ಲಂಗಡಿ ಬೀಚ್ ಹತ್ರ ಹೋದ್ವಿ. ಆವಾಗ ನಾನು ಡ್ರೆಸ್ ವೇರ್ ಮಾಡ್ಕೊಂಡು ಹೋಗಿದ್ದು, ವೈಟ್ ಹಾಕ್ಕೊಂಡಿದ್ದೆ ನಾನು. ವೈಟ್ ಇದು ಟಾಪ್ ಹಾಕ್ಕೊಂಡು ನೋಡಿ. ಇದು ನಾನು ಸ್ಟಾರ್ಟಿಂಗೇ ತೊಗೊಂಡಿದ್ದೆ ನಾನು ಮೀಶೋದಲ್ಲಿ. ಅವಾಗ ಸ್ಟಾರ್ಟಿಂಗ್ ಮೀಶೋ ಬಂತು, ಆವಾಗ ಅದರಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಅವಾಗ ಬರ್ತಾಯಿತ್ತು. ಯಾವಾಗ ಕೊರೋನಾ ಬಂತು ಅದಾದಮೇಲೆ ಚೈನೀಸ್ ಬ್ರ್ಯಾಂಡ್ಸ್ ಎಲ್ಲ ಸ್ವಲ್ಪ ಅಲ್ಲ ಬ್ಯಾನೇ ಆಯಿತು. ಆ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು. ಬಟ್ ಇದ್ರ ಪ್ರೈಸ್ ಇದ್ದಿದ್ದು 600 ಇದ್ದಿದ್ದು, ಬಟ್ ನನಗೆ ಆಫರಲ್ಲಿ 299 ಸಿಕ್ಕಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಕೊರಿಯನ್ ಡ್ರೆಸ್ ಆ್ಯಂಡ್ ಚೈನೀಸ್ ಡ್ರೆಸ್ ಅಂತಾರಲ್ಲ ಆ ಥರ ಇದು. ಫುಲ್ ನೆಕ್ ತನಕ ಇರುತ್ತೆ. ಅದಕ್ಕೆ ನಾನು ಈ ಥರ ಇದನ್ನು ಒಳಗಡೆ ಹಾಕ್ಕೊಂಡು ಇದನ್ನು ಮೇಲ್ಗಡೆ ಈ ಥರ ಟಾಪ್ ತೊಗೊಂಡಿದ್ದೆ. ಇದನ್ನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಈಗ ಡಂಗ್ರಿ ಅಂತ ಹೇಳ್ತಾರಲ್ಲ ಆ ಥರ ಟಾಪ್ ಇದು. ಇದು ಅಷ್ಟೇ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 400 rupees ಇದು ಪ್ರೈಸ್. ಇದು ಕಲರ್ಸ್ ಎಲ್ಲ ಇದೊಂದೇ ಇರೋದು. ಆ್ಯಂಡ್ ಸೈಜಸ್ ಮಾತ್ರ ಸಿಗುತ್ತೆ, ಸ್ಮಾಲ್, ಎಲ್, ಎಮ್ ಎಲ್ಲ ಸೈಜಸ್ಸು ಸಿಗುತ್ತೆ. ನನ್ನ ಸೈಜ್ ತೊಗೊಂಡಿದ್ದೆ XXL. ತುಂಬ ಚೆನ್ನಾಗಿತ್ತು. ಕಾಂಬಿನೇಷನ್ ವೈಟ್ ಹಾಕ್ಕೊಂಡಿದ್ದೆ. ನೈಟ್ ಪಾರ್ಟಿ ಥರ ಇತ್ತು ಅಲ್ಲಿ. ಅಟ್ಮಾಸ್ಫಿಯರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಅಲ್ವಾ, ವೈಟ್ ತುಂಬಾ ಎದ್ದು ಕಾಣಿಸ್ತಾ ಇತ್ತು. ಫೋಟೋಸ್ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಆ್ಯಂಡ್ ಇದು ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಮತ್ತೆ ಕ್ರೂಸರ್ಗೆ ಹೋದ್ವಿ. ಕ್ರೂಸರ್ಗೆ ಹೋದಾಗ ಆಲ್ರೆಡಿ 9:30 ನಮಗೆ ಬುಕ್ ಆಗಿತ್ತು ಟಿಕೆಟು. ಸೊ ಅವಾಗ ನಾನು ಇದು ಪಿಂಕ್ದೊಂದು ಬಾಡಿಕಾನ್ ಡ್ರೆಸ್ ತೊಗೊಂಡಿದ್ದೆ. ಅದನ್ನು ವೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇದು ಮಂಡಿ ತನಕ ಬರುತ್ತೆ ಅಷ್ಟೇ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೊಂದು ಬೆಲ್ಟ್ ಹಾಕ್ಕೊಂಡಿದ್ದೆ ಬ್ಲ್ಯಾಕ್ ಕಲರು. ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅದು ಸ್ವಲ್ಪ ಪಾರ್ಟಿ ಥರ ಇತ್ತಲ್ಲ, ಸೊ ಇದು ಔಟ್ಫಿಟ್ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಹಾಕ್ಕೊಂಡು ಹೋದೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಿದ್ದು. ಇದ್ರ ಪ್ರೈಸ್ ಬಂದು 400 rupees ಇದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇದೆಲ್ಲ ನಾನು ಹೇಳಿದ್ನಲ್ಲ, ಫಂಕ್ಷನ್ ನಾಳೆ ಅಥವಾ ಈ ಥರ ನಾನು ಟ್ರಿಪ್ ನಾಳೆ ಹೋಗ್ತಾ ಇದ್ದೀನಿ ಅಂತ ನಾನು ಪರ್ಚೇಸ್ ಮಾಡಲ್ಲ, ಬಿಫೋರೇ ನಾನು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ. ಸೊ ತುಂಬ ದಿನದಿಂದನೇ ಪರ್ಚೇಸ್ ಮಾಡಿ ಇಟ್ಟಿದ್ದೆ, ಬಟ್ ವೇರ್ ಮಾಡಿರಲಿಲ್ಲ. ಅದಕ್ಕೊಂದು ಚೆನ್ನಾಗಿರುತ್ತೆ ಅದಕ್ಕೆ ಔಟ್ಫಿಟ್ಗೆ ಅಂತ ತೊಗೊಂಡೋಗಿದ್ದೆ. ಬಟ್ ಸೂಟ್ ಆಯಿತು ನನಗೆ. ಅಲ್ಲಿ ಪಾರ್ಟಿ ವೇರ್ ಥರ ಚೆನ್ನಾಗಿತ್ತು. ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ ಇದರಲ್ಲಿ, ಚೆನ್ನಾಗಿದೆ. ಬಟ್ ಇಲ್ಲಿ ಒಳಗಡೆ ಈ ಥರ ಇದಿಷ್ಟು ಕಟ್ಸ್ ಇದೆ, ಸ್ಪ್ಲಿಟ್ಸ್ ಇದೆ ಫ್ರಂಟು. ಒಂದು ಶಾರ್ಟ್ಸ್ ಹಾಕೊಬೇಕು. ಇದಾಯಿತು. ಇದಾದ ನೆಕ್ಸ್ಟ್ ಇದು ಮುಗಿಸ್ಕೊಂಡು ನೈಟ್ ಬಂದು ಸ್ಟೇ ಮಾಡಿದ್ವಿ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ 1 o'clock 2 o'clock ಆಯಿತು. ಬಂದು ಮಲಗಿದ್ವಿ. ಮತ್ತೆ ಮಾರ್ನಿಂಗ್ ನಾವು ಎದ್ದಾಗ 12 ಆಗೋಗಿತ್ತು. 12 ಮಕ್ಕಳೆಲ್ಲ ನಿದ್ದೆ ಇಲ್ಲ ಅಂತ ಹೇಳಿ 12ಗೆ ಎದ್ದರು. ಅದಾದಮೇಲೆ ಎಲ್ಲಿಗೆ ಹೋಗೋದು ಅಂತ ಇದ್ವಿ. ಆಲ್ರೆಡಿ ನಾವು ಕಲ್ಲಂಗಡಿ ಆ್ಯಂಡ್ ಬಾಗ ಬೀಚ್ ನೋಡಿಬಿಟ್ಟಿದ್ವಿ. ನೆಕ್ಸ್ಟು ನಾನು ಲಾಸ್ಟ್ ಇಯರ್ ಹೋಗಿದ್ದೆ. ಲಾಸ್ಟ್ ಇಯರ್ ಒಂದು ಆಶ್ರಮ್ ಬೀಚ್ ಅಂತ ಆ ಸೈಡ್ ನಾವು ರೆಸಾರ್ಟ್ ಬುಕ್ ಮಾಡಿದ್ವಿ, ಅಲ್ಲಿದ್ವಿ. ಆ ರೆಸಾರ್ಟ್ ಆ್ಯಂಡ್ ಆ ಬೀಚ್ನ ನಾವು ಹೋಗಿದ್ವಲ್ಲ, ನಮ್ಮ ಫ್ರೆಂಡ್ ನೋಡಿರಲಿಲ್ಲ, ರಾಜೇಶ್ವರ ಫ್ರೆಂಡ್. ಅವರು ಬನ್ನಿ ಅಲ್ಲಿ ಹೋಗೋಣ, ತುಂಬ ಚೆನ್ನಾಗಿರುತ್ತೆ, ಆ ವ್ಯೂಸ್ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋ ಎಲ್ಲ ತೊಗೊಳೋದಕ್ಕೆ ಅಂತ ಹೇಳಿ ನಾವೆಲ್ಲ ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೊರಟಾಗ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ನಂಗೆ ತುಂಬ ಕಮೆಂಟ್ಸ್ ಬಂದಿದ್ದು ಆ್ಯಂಡ್ ತುಂಬ ಡ್ರೆಸ್ ಕೇಳಿದ್ದು ಇದನ್ನು. ಬಟ್ ಐರನ್ ಮಾಡಿಲ್ಲ, ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಬ್ಲ್ಯಾಕ್ ಡ್ರೆಸ್. ನೋಡೋಣ ಇನ್ನು ಯಾವಾಗ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಜಸ್ಟ್ ನಾನು ಇದೊಂದೇ ಪೀಸ್ ವೇರ್ ಮಾಡಿದ್ದಿದ್ದೆ. ನಾನು ಒಳಗಡೆ ಒಂದು ಶಾರ್ಟ್ಸ್ ವೇರ್ ಮಾಡಿದ್ದೆ. ಬಟ್ ಇದೊಂದೇ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೀಚ್ಗೆಲ್ಲ ಸೂಟಬಲ್ ಇದು. ನಾನು ಅಷ್ಟೇ ಸುಮ್ಮನೆ ತೊಗೊಂಡೋದೆ. ಒನ್ಸ್ ಬೇರೆ ಡ್ರೆಸ್ ವೇರ್ ಮಾಡಿದ್ದೆ, ಆಮೇಲಿಂದ ಬೇಡ ಅನಿಸ್ತು. ಮತ್ತು ಇದನ್ನು ವೇರ್ ಮಾಡಿದೆ. ಹಸ್ಬೆಂಡ್ ಅಂದರು ಚೆನ್ನಾಗಿದೆ, ಇದನ್ನೇ ವೇರ್ ಮಾಡು, ಬೀಚ್ಗೆ ಚೆನ್ನಾಗಿರುತ್ತೆ ಅಂದರು. ಬಟ್ ಇದರಲ್ಲಿ ತುಂಬಾ ವೀಡಿಯೋಸ್ ಇದೆ, ತುಂಬ ಶಾರ್ಟ್ಸ್ ಇದೆ ಆ್ಯಂಡ್ ತುಂಬಾ ಫೋಟೋಸ್ ಇದೆ, ಹಾಕ್ತೀನಿ ನೋಡಿ. ಬಟ್ ಇದು ನಾನು ಒಂದು ಶಾಪಲ್ಲಿ ತೊಗೊಂಡಿದ್ದು. ಶಾಪಲ್ಲಿ ಹೋಗಿದ್ದಾಗ ಸುಮ್ಮನೆ ನೋಡಿ ಚೆನ್ನಾಗಿದೆ, ಕಾಟನ್ನು, ವೆದರ್ ಚೆನ್ನಾಗಿರುತ್ತೆ ಸಮ್ಮರ್ ಇದ್ದಾಗ ಅಂತ ತೊಗೊಂಡೆ. ಇದು ಜಸ್ಟ್ ಬಂದು 399 rupees ಅಷ್ಟೇ. ಇದು ಕೋಲ್ಡ್ ಶೋಲ್ಡರ್. ಇದು ನೆಕ್ ಫುಲ್ಲು ಡಿಸೈನ್ ಇದೆ ನೋಡಿ. ಕಾಟನ್ ಬಟ್ಟೆಯಲ್ಲಿ ಡ್ರೆಸ್ ಇದು, ಕಾಟನ್ ಡ್ರೆಸ್ ಇದು.
ವೆರಿ ಸ್ಕಿನ್ ಫ್ರೆಂಡ್ಲಿ, ಚೆನ್ನಾಗಿತ್ತು. ಆ್ಯಂಡ್ ಅದು ಬಿಸಿಲಿರುತ್ತಲ್ವಾ, ಆಲ್ಮೋಸ್ಟ್ ಬೀಚ್ ಹತ್ರ ಎಲ್ಲ ಹೋದಾಗ ಗೊತ್ತಿರೋದು ನಿಮಗೆ, ಬಿಸಿಲೆಲ್ಲ ಇರುತ್ತೆ, ಬ್ಲ್ಯಾಕ್ ಹಾಕ್ಕೊಂಡ್ರೆ ರಿಫ್ಲೆಕ್ಟ್ ಆಗಿ ಬಿಸಿ ಆಗುತ್ತೆ ಅಂತ. ಬಟ್ ಏನೂ ಅನಿಸ್ಲಿಲ್ಲ, ಫುಲ್ ಕೂಲ್ ಆಗಿತ್ತು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ರೂಮಿಗೆ ಹೋದ್ವಿ. ನಮಗಲ್ಲಿ ನಾವು ಇದಕ್ಕೆ ಕೆಸಿನೋ ಬುಕ್ ಮಾಡಿದ್ವಿ. ಕೆಸಿನೋಗೆ 10 o'clockಗೆ ನಮಗೆ ಕೆಸಿನೋ ಎಂಟರ್ ಇತ್ತು. ಸೊ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತೆ ಬೀಚಲ್ಲಿ ಆಟಾಡಿದ್ವಲ್ಲ, ಬೀಚಲ್ಲಿ ಆಟಾಡಿ ರೆಸ್ಟ್ ಮಾಡಿ ಮತ್ತು ಫುಲ್ ಎಲ್ಲ ರೆಡಿಯಾಗಿ ನಾನು ಎಗೇನ್ ನನ್ನ ಬ್ಲ್ಯಾಕೇ ಹಾಕ್ಕೊಂಡೆ. ನಾನು ಬ್ಲ್ಯಾಕ್ ಇದು ಬಂದು ಅದೇ ಇದಿದು ಬ್ಲಿಸ್ ಕ್ಲಬ್ ಅವ್ರದ್ದು, ಬ್ಲಿಸ್ ಕ್ಲಬ್ ಕಂಪನಿದು ಬ್ರ್ಯಾಂಡು ಇದು. ನಾನು ಒಂದು ಶಾಪಿಗೆ ಹೋಗಿದ್ದೆ, ಅಲ್ಲಿ ಬ್ರ್ಯಾಂಡೆಡ್ ಸೇಲ್ ನಡೀತಾ ಇತ್ತು. ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದಿದ್ರದ್ದು 1299, ಬಟ್ ಐ ಗಾಟ್ ರುಪೀಸ್ 500 ರುಪೀಸ್ಗೆ ಇದನ್ನು ನಾನು ತೊಗೊಂಡೆ. ಬಟ್ ವರ್ತ್ ವೆರಿ ಫ್ರೆಂಡ್ಲಿ. ಎಷ್ಟು ಗೊತ್ತಾ, ನಾನು ತುಂಬ ಟಾಪ್ಸ್ಗೆಲ್ಲ ಯೂಸ್ ಮಾಡಿದ್ದೀನಿ. ಇದು ಪ್ಯಾಂಟ್ ಇದು ನೋಡಿ, ಫುಲ್ ಫ್ರೀ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲಿಂದ ಲೈಟ್ ವೆಯ್ಟ್ ಇದೆ. ಏನೋ ಇದು ನಾನು ಒನ್ ಆಫ್ ಪರ್ಸ್ನಲಾಗಿ ನನಗೆ ತುಂಬಾ ಇಷ್ಟ ಇದು. ಸೊ ಇದಕ್ಕೆ ನಾನು ಯೆಲ್ಲೋ ಕಲರ್ ಕೆಮಿಸೋಲ್ ಹಾಕಿದ್ದೆ ನಾನು ಒಳಗಡೆ. ಅದ್ರ ಮೇಲೆ ಸೇಮ್ ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡಿದ್ದೆ ನಾನು. ಏನೋ ನನ್ನ ಪರ್ಸ್ನಲಿ ಫೇವ್ರೆಟ್ ಬ್ಲ್ಯಾಕು, ಸೊ ಬ್ಲ್ಯಾಕೆ ಹಾಕ್ಕೊಂಡಿದ್ದೆ. ಅವತ್ತು ಮಾರ್ನಿಂಗು ನಾನು ಬ್ಲ್ಯಾಕೆ ಹಾಕಿದ್ದೆ, ಆ್ಯಂಡ್ ನೈಟನ್ನು ಬ್ಲ್ಯಾಕೆ ಹಾಕ್ಕೊಂಡು ಹೋದೆ. ಅದ್ರ ಮೇಲೆ ಇದು ಜಾಕೆಟ್ ಹಾಕಿದ್ದೆ ಬ್ಲ್ಯಾಕ್ ಕಲರ್ದು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಜಾಕೆಟ್ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು. ಇದ್ರ ಪ್ರೈಸ್ ಬಂದು 400 ರುಪೀಸ್. ಇದು ನಾರ್ಮಲ್ ಕೆಮಿಸೋಲ್ ಎಲ್ಲರ ಹತ್ರ ಇರುತ್ತೆ. ನಾನು ಬ್ಲ್ಯಾಕ್ಗೆ ಎಲ್ಲೋ ಚೆನ್ನಾಗಿರುತ್ತೆ ಅಂತ ಮ್ಯಾಚ್ ಮಾಡಿದೆ. ಎಲ್ಲೋ ಇತ್ತು, ವೈಟ್ ಇತ್ತು, ಆ್ಯಂಡ್ ರೆಡ್ಡು ಇತ್ತು. ಬಟ್ ಎಲ್ಲೋ ಚೆನ್ನಾಗಿರುತ್ತೆ ಅಂತ ನಾನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಮೂರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟು. ಅಲ್ಲಿ ಕೆಸಿನೋದಲ್ಲಿ ಗೊತ್ತಲ್ಲ ನಿಮಗೆ, ನಾವೇನು ಗೇಮ್ಸಲ್ಲಿ ಏನು ಆಡೋದಕ್ಕೆ ಹೋಗಿರಲಿಲ್ಲ, ನೋಡೋಕೆ ಹೋಗಿದ್ವಿ ಅಷ್ಟೇ. ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ರಿಟರ್ನ್ ಬಂದ್ವಿ. 2 o'clock 3 o'clock ಆಯ್ತು ಅಲ್ಲಿಂದ ಬರೋದು ಅಷ್ಟೊತ್ತಿಗೆ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮದು ಚೆಕ್ಔಟ್ ಇತ್ತು. ಆಲ್ರೆಡಿ ನಾವು 3 days ಆಗಿತ್ತು ಬಂದು, ಚೆಕ್ಔಟ್ ಇತ್ತು. ಆ್ಯಂಡ್ ನೈಟ್ ಮಲಗಿ ನಮಗೆ 11ಗೆ ಚೆಕ್ಔಟ್ ಇದ್ದಿದ್ದು. ಆ್ಯಂಡ್ ಮಲ್ಕೊಂಡು ಬೇಗ ಎದ್ದು ನಾನೊಂದು ಶಾರ್ಟ್ಸ್ ಹಾಕ್ಕೊಂಡು ಇನ್ನು ನೆಕ್ಸ್ಟು ಟ್ರಾವೆಲ್ ಅಲ್ವಾ, ಮಾರ್ನಿಂಗ್ಗೆ 11:30 ಹೊರಟ್ವಿ ನಾವು ಅಲ್ಲಿಂದ. ಫುಲ್ ಟ್ರಾವೆಲ್ ನಾವು ಮಾಡೋದು, ಇನ್ನೆಲ್ಲೂ ನಾವು ಪ್ಲ್ಯಾನ್ ಇರಲಿಲ್ಲ, ಡೈರೆಕ್ಟ್ ಬ್ಯಾಂಗ್ಳೂರೇ ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಸೊ ನಾನೊಂದು ಶಾರ್ಟ್ಸ್ ಹಾಕ್ಕೊಂಡಿದ್ದೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶಾರ್ಟ್ ಹಾಕ್ಕೊಂಡೆ. ಶಾರ್ಟ್ಸ್ ಇದು 3/4 ಪ್ಯಾಂಟ್ ಇದು. ಅದಕ್ಕೆ ನಾನು ಒಂದು ಸಿಂಪಲ್ ಆಗಿರೋ ಒಂದು ಟಾಪ್ ಹಾಕ್ಕೊಂಡೆ, ಅದಕ್ಕೆ ಮ್ಯಾಚ್ ಆಗುವಂಥದ್ದು. ಇದು ಹಾಕ್ಕೊಂಡು ಇದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿದ್ದೆ. ಈ ಜಾಕೆಟ್ ಹಾಕ್ಕೊಂಡು ಇದಿಷ್ಟು ನಾನು ವೇರ್ ಮಾಡಿದ್ದು. ಇದು ಅಷ್ಟೇ ಸಿಂಪಲ್ಲಾಗಿ ಎಲ್ಲ ಹತ್ರ ಇರ್ತಲ್ಲ 3/4 ಪ್ಯಾಂಟು. ಇದು ಒಂದು 200. ಇದು ಜಾಕೆಟ್ ಬಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 500 ರುಪೀಸು. ಯೂಶ್ವಲಿ ಬ್ಲ್ಯಾಕ್ ಎಲ್ಲರ ಹತ್ರ ಕಾಮನ್ ಆಗಿರುತ್ತಲ್ವ, ನಾನು ಸ್ವಲ್ಪ ಪಿಂಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಇದಿಷ್ಟು, ಇದು 3 ನಾನು ನೆಕ್ಸ್ಟ್ ಗೋವಾ ಟು ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ವೇರ್ ಮಾಡಿದ್ದು. ಹೊರಡ್ಬೇಕಾದ್ರೆ ಒಂದಷ್ಟು ಫೋಟೋಸ್ ತೊಗೊಂಡಿದ್ವಿ, ಅದನ್ನು ಹಾಕ್ತೀನಿ. ನಾನು ಇಷ್ಟು ಡ್ರೆಸ್ಸಸ್ ವೇರ್ ಮಾಡಿದ್ನಲ್ಲ, ಅದರಲ್ಲಿ ನಿಮಗೆ ತುಂಬ ಯಾವುದು ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡೆ ಆ್ಯಂಡ್ ಪ್ರೈಸ್ ಏನು ಅಂತೆಲ್ಲ ಕೇಳಿದರು. ಅವ್ರಿಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ನಾನು ಆನ್ಲೈನಲ್ಲಿ ತೊಗೊಳ್ಳೋದು, ಒಂದಷ್ಟು ಅಕಸ್ಮಾತ್ ಶಾಪ್ ಅಂತ ಹೋಗಿದ್ದಾಗ ಅಲ್ಲಿ ಪರ್ಚೇಸ್ ಮಾಡಿರ್ತೀನಿ ಅಷ್ಟೇ. ಇದಿಷ್ಟು ನಾನು ಗೋವಾದಲ್ಲಿ ವೇರ್ ಮಾಡಿದ್ದ ಡ್ರೆಸ್ಸಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ನಾನು ಚಿಕ್ಕಮಂಗ್ಳೂರಲ್ಲಿ ವೇರ್ ಮಾಡಿದ್ದ ಡ್ರೆಸ್ಸಸ್ ನಾನು ತೋರಿಸ್ತೀನಿ, ನೋಡಿ.